ಏನಾಯ್ತು ಇದೇನಾಯ್ತು ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು. ಈ ಸಲದ IPL ಗೆ ಏನಾಯ್ತು 2024 ಈ ಒಂದು ಸೀಸನ್ ನಲ್ಲಿ ಏನ್ ನಡೀತಾ ಇದೆ ಅಂತಾನೆ ಸೊಂಚೂರು ಅರ್ಥ ಆಗ್ತಾ ಇಲ್ಲ. ನಮ್ಮ ವೀಕ್ಷಕರ ಒಂದು ಕಮೆಂಟ್ ಗಳಂತೆ ನಾನು ಇವತ್ತು IPL ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದೇನೆ. ಏನ್ ನಡಿಬಹುದು, ಕೊನೆಯದಾಗಿ 4 ಟೀಮ್ಗಳು ಯಾವ್ದೆಲ್ಲ ಸೆಮಿಫೈನಲ್ ಪ್ರವೇಶಿಸಬಹುದು, ಅಂಕಿಅಂಶಗಳು ಏನ್ ಹೇಳುತ್ತೆ. KKR ಇವಾಗ ಸದ್ಯ 11 ಮ್ಯಾಚ್ಗಳಲ್ಲಿ 8 ಜಯ 3 ಸೋಲುಗಳನ್ನೊಳಗೊಂಡು ಮೊದಲ ಸ್ಥಾನದಲ್ಲಿದ್ರೆ. ರಾಜಸ್ಥಾನ್ ರಾಯಲ್ಸ್ 11 ಪಂದ್ಯಗಳಿಂದ ಅದೇ ಜಯ ಮತ್ತು ಸೋಲನ್ನ ಪಡೆದುಕೊಂಡು 2ನೇ ಸ್ಥಾನದಲ್ಲಿದೆ. ಇನ್ನು ಬರುವಂತಹ ಲೆಕ್ಕಾಚಾರ ವೆರಿ 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 ಕ್ರಿಟಿಕಲ್. ಯಾಕಂತಂದ್ರೆ 12 ಮ್ಯಾಚ್ಗಳಲ್ಲಿ 7 ಜಯ 5 ಸೋಲುಗಳೊಂದಿಗೆ ಸನ್ ರೈಸರ್ಸ್ ಹೈದರಾಬಾದ್. ಯಾಕಂದ್ರೆ ಭಯ ಪಡಬೇಕು ಸೆಮಿಫೈನಲ್ಗೆ ಬಂದ್ರಂತೂ ಖಂಡಿತವಾಗಿಯೂ ಭಯ ಪಡ್ಲೇಬೇಕು ಪ್ರತಿಯೊಂದು ಟೀಮ್. ಯಾಕಂತಂದ್ರೆ ಬರೀ 9.4 ಓವರ್ ನಲ್ಲಿ 165 ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಿದ್ದು, 10 ವಿಕೆಟ್ಗಳ ಜಯ ದಾಖಲಿಸಿದಂತಹ ಟೀಮ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧವಾಗಿ ನಿನ್ನೆ ದಿನ ಒಂದೇ ಒಂದು ವಿಕೆಟ್ ಅನ್ನು ನೋ ಲಾಸ್ ಮಾಡಿಕೊಂಡು 165 ರನ್ಗಳನ್ನ ಕಲೆ ಹಾಕಿದಂತಹ ಟೀಮ್. ಹೆಡ್ ಇದೆ, ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಬ್ರು ಬ್ಯಾಟ್ಸ್ಮನ್ಗಳು ಎಷ್ಟು ಸಖತ್ತಾಗಿ ಆಡ್ತಾವೆ ಅಂದ್ರೆ ತಾನು ಅವನು ಅಂತ ಗೊತ್ತೇ ಆಗಲ್ಲ. ನಾನ್ ಸ್ಟ್ರೈಕ್ ಅಲ್ಲಿರೋನು ಆಡ್ತಾನೆ, ಸ್ಟ್ರೈಕ್ ಅಲ್ಲಿರೋನು ಆಡ್ತಾನೆ. 28 ಎಸೆತಗಳಲ್ಲಿ 75 ಮತ್ತು 30 ಎಸೆತಗಳಲ್ಲಿ 86 ರನ್ಗಳನ್ನ ಚಚ್ಚಿ ಮೊದಲ ಓಪನರ್ಗೆ 165 ರನ್ಗಳನ್ನ ಹೊಡೆದು ವಿಜಯ ಪತಾಕೆನ ಹಾರಿಸ್ಕೊಂಡಿದೆ. ಅಂದ್ರೆ ದಿಸ್ ಇಸ್ ವೆರಿ ಇಂಪಾಸಿಬಲ್. ಇನ್ನು 4ನೇ ಸ್ಥಾನದಲ್ಲಿರೋದು ಚೆನ್ನೈ ಸೂಪರ್ ಕಿಂಗ್ಸ್, ಚಾಂಪಿಯನ್ಸ್. ಇವಾಗ ಚಾಂಪಿಯನ್ಸ್ ಆಗಿ ಮೆರಿತಾ ಇರುವಂತಹ ಒಂದು ಟೀಮ್ 4ನೇ ಸ್ಥಾನದಲ್ಲಿ. ಆದ್ರೆ ಇದು ಅಷ್ಟೊಂದು ಸೇಫ್ ಅಲ್ಲ. 11 ಮ್ಯಾಚ್ಗಳಿಂದ 6 ಜಯ 5 ಸೋಲು. ಇನ್ನೊಂದು ಮ್ಯಾಚ್ ಬಾಕಿ ಇದೆ ಎಲ್ಲ ಟೀಮ್ಗಳಂತೆ. ಎಲ್ಲ ಹೆಚ್ಚಿನ ಟೀಮ್ಗಳಿಗೆ 11 ಮ್ಯಾಚ್. ಸನ್ ರೈಸರ್ಸ್ ಹೈದರಾಬಾದ್ಗೆ 12 ಮ್ಯಾಚ್ ಆಗಿದೆ, ಡೆಲ್ಲಿ ಕ್ಯಾಪಿಟಲ್ಸ್ಗೆ 12 ಆಗಿದೆ, ಲಕ್ನೋ ಸೂಪರ್ ಜೈಂಟ್ಸ್ 12 ಆಗಿದೆ, RCB 11, ಪಂಜಾಬ್ 11, ಮುಂಬೈ ಇಂಡಿಯನ್ಸ್ 12, ಗುಜರಾತ್ ಟೈಟನ್ಸ್ 11 ಮ್ಯಾಚ್ಗಳು. ಆದ್ರೂ ಯಾವುದೇ ಲೆಕ್ಕಾಚಾರ ನೋಡಿದ್ರು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಒಂದು ಅವಕಾಶ ಹೆಚ್ಚೇ ಇದೆ. ಯಾಕಂತಂದ್ರೆ ಇನ್ನೊಂದು ಜಯ ದಾಖಲಿಸಿದ್ರೆ 14 ಪಾಯಿಂಟ್ಗಳಿಂದ 3ನೇ ಸ್ಥಾನಕ್ಕೆ ಬರುವಂತಹ ಒಂದು ಅವಕಾಶ ಇದೆ. ಡೆಲ್ಲಿ ಕ್ಯಾಪಿಟಲ್ ಇನ್ನೊಂದು ಮ್ಯಾಚ್ ಸೋಲ್ಬೇಕು. RCB ದಯವಿಟ್ಟು ಕ್ಷಮಿಸಿ, RCB ಯಾವತ್ತೂ ಸೆಮಿಫೈನಲ್ ಬರಬೇಕು ಅಂತ ಆಸೆನೆ ಇಟ್ಕೋಬೇಡಿ, ಇಡೋದಿಲ್ಲ. ನಾನೊಬ್ಬ ಚೆನ್ನೈ ಸೂಪರ್ ಕಿಂಗ್ ಫ್ಯಾನ್ ಆದ ಕಾರಣ ಚೆನ್ನೈ ಯಾವ ರೀತಿಯಲ್ಲಿ 4 ಸ್ಥಾನಗಳ ಒಳಗಡೆ ಸ್ಥಾನ ಪಡ್ಕೊಂಡು ಸೆಮಿಫೈನಲ್ ಹೋಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇರ್ತೀನಿ. ಸೊ ಅದರಿಂದಾಗಿ ಯಾರು RCB ಲೆಕ್ಕಾಚಾರ ಇಲ್ಲಿ ಹಾಕೊಂಡು ಬರಬೇಡಿ. ನಿಮಗೆ ಈ ಒಂದು ವಿಚಾರದಲ್ಲಿ ಕೋಪ ಇದೆ, ದಯವಿಟ್ಟು ಕಾಮೆಂಟ್ ಮಾಡಿ ಚುಚ್ಚುತ್ತಾ ಹೋಗಿ. ಸೊ ರಾಜಸ್ಥಾನ್ ರಾಯಲ್ಸ್ ಮತ್ತು KKR ಇವಾಗ ಆಲ್ಮೋಸ್ಟ್ ಸೆಮಿಫೈನಲ್ ಪ್ರವೇಶಿಸಿದ ಆಗಿದೆ. ಇನ್ನು ಸನ್ ರೈಸರ್ಸ್ ಹೈದರಾಬಾದ್, ಚೆನ್ನೈ ಸೂಪರ್ ಕಿಂಗ್ಸ್, ಡೆಲ್ಲಿ ಕ್ಯಾಪಿಟಲ್ಸ್, ಆಮೇಲೆ ಲಕ್ನೋ ಸೂಪರ್ ಜೈಂಟ್ಸ್, RCBಗೂ ಕೊನೆಯ ಕ್ಷಣದಲ್ಲಿ ಅಬ್ಬಬ್ಬಾ ಅಂತ ಚಾನ್ಸ್ ಎಲ್ಲೋ ಸಿಗ್ಬಹುದು. ಆದ್ರೆ RCBಯ ಚಾನ್ಸ್ ಅಂತೂ ಬಹಳಷ್ಟು ದೂರ ಇದೆ. ಏನು ಇಂಡಿಯಾ ಇಲ್ಲಿದೆ, ಅಮೆರಿಕ ಎಲ್ಲೋ ಇದೆ, ಆ ರೀತಿಯಲ್ಲಿ. ಆದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಗೆ ಚೆನ್ನೈ ಸೂಪರ್ ಕಿಂಗ್ಗೆ ಒಂದು ಪಟ್ಟು ಹೆಚ್ಚೇ ಅವಕಾಶಗಳು ಇವೆ. ಸೊ ಆದ್ರಿಂದಾಗಿ ಲಕ್ನೋ ಸೂಪರ್ ಜೈಂಟ್ಸ್ 12 ಪಂದ್ಯಗಳಿಂದ 6 ಜಯ 6 ಸೋಲು 12 ಪಾಯಿಂಟ್ ಅನ್ನ ಕಲೆ ಹಾಕಿದೆ. ಆಮೇಲೆ RCB 11 ಮ್ಯಾಚ್ಗಳಿಂದ 4 ಜಯ 7 ಸೋಲುಗಳ ನಡುವೆ 8 ಪಾಯಿಂಟ್ ಅನ್ನ ಕಲೆ ಹಾಕಿದೆ. ಪಂಜಾಬ್ ಸೇಮ್ 11 ಪಂದ್ಯಗಳಿಂದ 4 ಜಯ 7 ಸೋಲು 8 ಪಾಯಿಂಟ್ ಇದೆ. ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಟೈಟನ್ಸ್ ಅಂತೂ ನೆಲಸಮ ಆಗ್ಬಿಟ್ಟಿದೆ. ಗುಜರಾತ್ ಟೈಟನ್ಸ್ ಕೊನೆಯ ಬಾರಿಯ ಫೈನಲಿಸ್ಟ್ಗಳು, ಅದಕ್ಕೂ ಮೊದಲು ಚಾಂಪಿಯನ್ಗಳು. ಏನಾಯ್ತೋ ಗೊತ್ತಾಗಲ್ಲ, 5 ಬಾರಿಯ ಚಾಂಪಿಯನ್. ಮುಂಬೈ ಇಂಡಿಯನ್ಸ್ ಅಂತೂ ಕೊನೆಯ ಭಾಗದಲ್ಲಿದೆ. ಮೊದಲನೇದಾಗಿ ನೋಡ್ಕೊಂಡು ಹೋಗೋಣ, ಕೊನೆಯಿಂದ ಮೊದಲಿನವರೆಗೆ. 10ನೇ ಸ್ಥಾನದಲ್ಲಿ ಗುಜರಾತ್ ಟೈಟನ್ಸ್, 9ನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್, 8ನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್, 7ನೇ ಸ್ಥಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್, 6ನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್,
5ನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್, 4ನೇ ಸ್ಥಾನದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್, 3ನೇ ಸ್ಥಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್, 2 ರಾಜಸ್ಥಾನ್ ರಾಯಲ್ಸ್, ಕಿಂಗ್ ಕೋಲ್ಕತ್ತಾ ನೈಟ್ ರೈಡರ್ಸ್.